ಪ್ರಜ್ಞಾವಂತ ತೀರ್ಪುಗಾರರೇ, ನಾನು ಇಂದು ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ನಾನು ತಿಳಿದಿರುವಂತಹ ಒಂದಷ್ಟು ವಿಷಯವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಮಾದಕ ವ್ಯಸನವ ಮಾಡಿ ಇದ್ದುದೆಲ್ಲವ ನೀಡಿ ಬಿದ್ದು ಬರುವವನ ಸದ್ದಡಗಿ ಸಂತಾನವಿದ್ದು ಹೋಗುವುದು ಸರ್ವಜ್ಞ. ಮಾದಕ ವ್ಯಸನದ ಸೇವನೆಯಿಂದಾಗುವ ಕರಾಳತೆಯನ್ನು ತಿಳಿಸುವಂತಹ ಶ್ರೇಷ್ಠ ಸಾಲುಗಳು. ಹೌದು ಬಂಧುಗಳೇ, ಮಾದಕ ವ್ಯಸನ ಇದೊಂದು ಮೋಹಕ ವಸ್ತುವಾಗಿ ದೇಶದ ಭವಿಷ್ಯ ಎನ್ನುವ ಯುವ ಜನತೆಯನ್ನು ದಿನೇ ದಿನೇ ಇದರ ಮಾಯಾಜಾಲದಲ್ಲಿ ಸಿಲುಕಿಸುತ್ತಾ ಇದೆ. ದೇಶವನ್ನು ಬೆಳಗಬೇಕಾದ ನಾವುಗಳು ಇಂದು ದೇಶವೇ ಹೆದರುವಂತಹ, ಇಡೀ ಸಮಾಜವೇ ಹೆದರುವಂತಹ ಸಮಾಜಘಾತುಕ ಶಕ್ತಿಗಳಾಗಿ ಹೊರಹೊಮ್ಮುವುದು ವಿಚಿತ್ರವಾದ ಸಂಗತಿಯೇ ಸರಿ. ಈ ಮಾದಕ ವಸ್ತುಗಳು ಯಾವ್ಯಾವು? ಗಾಂಜಾ, ಸಿಗರೇಟು, ಬೀಡಿ, ಅಫೀಮು, ಹೀಗೆ ಇವುಗಳ ಪಟ್ಟಿ ಹೇಳ್ತಾ ಹೋದರೆ ದಿನೇ ದಿನೇ ಹೊಸ ಹೊಸ ಹೆಸರುಗಳಲ್ಲಿ, ಹೊಸ ಹೊಸ ರೂಪದಲ್ಲಿ ಯುವ ಜನತೆಯನ್ನು ಕಾಡುತ್ತಲೇ ಇದೆ. ಈ ಮಾದಕ ವಸ್ತುಗಳು ನಮ್ಮನ್ನು ಹೇಗೆ ಅದರತ್ತ ಸೆಳೆದುಕೊಳ್ಳುತ್ತದೆ, ನಮ್ಮನ್ನು ಹೇಗೆ ವಿನಾಶದ ಅಂಚಿಗೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಒಂದು ನಿದರ್ಶನದ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ಹಿಮಾಲಯ ಪ್ರದೇಶ, ಅದು ಹಿಮದಿಂದ ಆವೃತವಾದ ಪ್ರದೇಶ. ಅಲ್ಲಿ ಹಿಮ ಕರಡಿಗಳನ್ನು ಬೇಟೆಯಾಡಲು ಸಾಮಾನ್ಯವಾಗಿ ಅಲ್ಲಿನ ಬೇಟೆಗಾರರು 2 ಅಲಗಿನ ಕತ್ತಿಗೆ ರಕ್ತವನ್ನು ಸವರಿ ಒಂದು ಪ್ರದೇಶದಲ್ಲಿ ನೆಟ್ಟು ಬರ್ತಾರೆ. ರಕ್ತದ ಸುವಾಸನೆಯನ್ನು ತಿಳಿದ ಆ ಹಿಮ ಕರಡಿಗಳು ಏನೂ ಅರಿಯದೆ ಆ ರಕ್ತ ಸವರಿದ ಅಲಗಿಗೆ ತನ್ನ ನಾಲಿಗೆಯನ್ನು ಸವರ್ತವೆ. ಹೀಗೆ ಸವರಿ ಸವರಿ ಅದರ ನಾಲಿಗೆಯ ರಕ್ತವೇ ಕೂಡ ಹೋದರೂ ಕೂಡ ಅದರ ಅರಿವಿಲ್ಲದೆ ಮುಂದೆ ರಕ್ತಸ್ರಾವವಾಗಿ ಸತ್ತು ಬೀಳ್ತದೆ. ಇಲ್ಲಿ ಗಮನಿಸಬೇಕಾದದ್ದು, ಈ ಮಾದಕ ವಸ್ತುಗಳ ಸ್ಥಾನದಲ್ಲಿ ನಾವು ಮನುಷ್ಯರಿದ್ದೇವೆ. ಈ ಕತ್ತಿಯ ಅಲುಬಿನ ಸ್ಥಾನದಲ್ಲಿ ಆ ಮಾದಕ ವಸ್ತುಗಳಿವೆ. ಮೊದಲು ತೆಗೆದುಕೊಂಡಾಗ ಏನೋ ಖುಷಿ ಅನಿಸ್ತದೆ, ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ. ಆದರೆ ನಂತರ ಇದು ನಮ್ಮ ದೇಹವನ್ನೇ ನಮಗೆ ತಿಳಿಯದಂತೆ ನಾಶಪಡಿಸ್ತದೆ. ಸಮಾಜವನ್ನು ಬೆಳಗಬೇಕಾದ ನಾವುಗಳು ಸಮಾಜವೇ ಹೆದರುವಂತಹ ಸಮಾಜಘಾತುಕರಾಗ್ತೇವೆ. ಬಂಧುಗಳೇ, ಮನುಷ್ಯ ಜನ್ಮ ಅದೊಂದು ಶ್ರೇಷ್ಠ ಜನ್ಮ. 100 ಜನ್ಮಗಳ ಪುಣ್ಯದ ಫಲ ಈ ಮನುಷ್ಯ ಜನ್ಮ. ನಮ್ಮ ಬದುಕಲ್ಲಿ ಒಳ್ಳೆಯ ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಮಾದಕ ವ್ಯಸನದ ಆದಿ ವಿನಾಶದ ಬುನಾದಿ. ಮಾದಕ ವ್ಯಸನಗಳಿಗೆ ಹೇಳಿ ವಿದಾಯ. ನಮ್ಮ ಕುವೆಂಪುರವರ ಮಾತಿನಂತೆ 3 ಸಾಗರ 100 ಮಂದಿರ, ದೈವ 1000ವಿದ್ದರೆ ಶಿಲ್ಪಕಲೆ ಇದ್ದರೇನು, ಪರಂಪರೆ ಇದ್ದರೇನು, ಮನೆಯ ಮಕ್ಕಳೇ ಮಲಗಿ ನಿದ್ರಿಸಿದರೆ ಎಂದು ಹೇಳುತ್ತಾ, ಇನ್ನಾದರೂ ಎಚ್ಚೆತ್ತು ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ನಾವು ಅರಿತು ಇತರರಿಗೂ ಅರಿವು ಮೂಡಿಸೋಣ ಎಂದು ಹೇಳುತ್ತಾ, ಅನೇಕ ಪ್ರತಿಭೆಗಳನ್ನು ಬೆಳಕಿಗೆ ತರುತ್ತಿರುವ ಡೈಜಿ ವರ್ಲ್ಡ್ ವಾಹಿನಿಯವರಿಗೂ ಶಿರಬಾಗಿ ನಮಿಸಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ಆದರೆ ನನ್ನ ವಿಚಾರಕ್ಕಲ್ಲ, ಮಾತುಗಳಿಗೆ ಅವರೇ ಸಾಕ್ಷಿಯಾಗಿದ್ದಾರೆ. ಓಕೆ, ನೀವು ಸೆಲೆಕ್ಟ್ ಮಾಡಿದಂಥ ಟಾಪಿಕ್ ಮಾದಕ ವಸ್ತುಗಳ ದುಷ್ಪರಿಣಾಮ. ಯಾರು ಸೆಲೆಕ್ಟ್ ಮಾಡಿದ್ರು ಇದನ್ನು? ನಾನು ನಮ್ಮ ಸರ್ ಸಂತೋಷ್ ಸರ್ ಹತ್ರ ಕೇಳಿದೆ. ಸಂತೋಷ್ ಸರ್ ಅಂತ ನನಗೆ ಯಾವುದೇ ಭಾಷಣ ಇದ್ದರೂ ಅವರೇ ಪ್ರಿಪೇರ್ ಮಾಡಿ ಕೊಡೋದು. ಸೊ ಇಲ್ಲಿವರೆಗೂ ಕೂಡ ಇವತ್ತು ಸ್ಕೂಲ್ ರಜೆ, ಯಾವ ಟೀಚರ್ಸು ಬರೋದಿಲ್ಲ. ಆದರೆ ಆ ಸಂತೋಷ್ ಸರ್ ಮಾತ್ರ ಪೇರೆಂಟ್ಸು ಕೂಡ ನಾನು ಕರ್ಕೊಂಡು ಬರೋ ಬೇಡ, ಎಂತಕ್ಕೆ ಅಷ್ಟು ದೂರ ಎಂತಕ್ಕೆ ಅಂತ ಕೇಳಿದ್ರೆ, ಸಂತೋಷ್ ಸರ್ ಪಾಪ ಇಲ್ಲಿವರೆಗೂ ನಾನು ಕರ್ಕೊಂಡು ಬಂದ್ರು. ಅವರೇ ನನ್ನ ಭಾಷಣ ಚಾಯ್ಸ್ ಮಾಡೋದು, ಅವರೇ ಮಾಡಿದ್ದು. ಓಕೆ, ಸಂತೋಷದಿಂದ ಬರೆದು ಕೊಟ್ಟಿದ್ದಾರೆ. ಸಂತೋಷದಿಂದ ನೀನು ಅದನ್ನು ಬಾಯ್ ಹ್ಯಾಟ್ ಮಾಡಿದ್ದಿ, ಸಂತೋಷದಿಂದ ಅದನ್ನು ಹೇಳಿದ್ದಿ ಅಲ್ವಾ? ಸಂತಸ ಇದೆ ನಿಮಗೆ, ಚೆನ್ನಾಗಿ ಮಾಡಿದ್ದೀರಿ ಅಂತ. ಈ ಟೋನ್ನ ಬಗ್ಗೆ ಯಾರಾದರೂ ಇದರ ಮೊದಲು ಜಡ್ಜಸ್ ಹೇಳಿದಾರಾ? ನೀವು ಬಳಸ್ಕೊಳ್ಳುವಂಥ ಟೋನು ದಾಟಿ ಉಂಟಲ್ಲ? ಇಲ್ಲ ಬಂಧುಗಳೇ, ಇಲ್ಲ, ಯಾರು ಏನು ಹೇಳಿಲ್ಲ. ಇಲ್ಲ. ಓಕೆ, ನಮ್ಮದು ಸ್ವಂತಿಕೆ ಬೇಕಾದರೆ ನಮ್ಮ ದಾಟಿಯಲ್ಲಿ ಮಾತಾಡಬೇಕು. ಇನ್ನೊಬ್ಬರದ್ದು ಅದು ಅನುಕರಣೆ ಮಾಡಲಿಕ್ಕೆ ಹೋಗಬಾರದು. ನಿಮ್ಗೆ ಯಾರು ಹೇಳಿಕೊಟ್ಟಿದ್ದಾರೆ ಅವರಿಗೂ ಅಥವಾ ಇಡೀ ವೀಕ್ಷಕ ಬಂಧು ಮಿತ್ರರಿಗೆ ನಾನು ಹೇಳುವಂಥದ್ದು, ಇನ್ನೊಬ್ಬರ ಹಾಗೆ ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ಯಾವಕ್ಕೆ ಸೇಹ್ವಾಗ್ ಸೋತ, ಯಾಕೆ ವಿನೋದ್ ಕಂಬ್ಳಿ ಸೋತ, ಯಾಕೆ ತೆಂಡೂಲ್ಕರ್ ಹಿಟ್ ಆದ ಅಂತ ಹೇಳಿದರೆ, ತೆಂಡೂಲ್ಕರ್ ಸ್ಟಾರ್ಟೆಡ್ ಹಿಸ್ ಓನ್ ವೇ ಆಫ್ ಪ್ಲೇಯಿಂಗ್ ಆ್ಯಂಡ್ ದೀಸ್ ಟು ಕಾಪಿಡ್. ನಾವು ಯಾವಾಗಲೂ ಇನ್ನೊಬ್ಬರದ್ದು ಕಾಪಿ ಮಾಡಲಿಕ್ಕೆ ಹೋಗಬಾರ್ದು, ನಮ್ಮದು ಶುರು ಮಾಡಬೇಕು
ಲೈನ್ ಜಹಾ ಶುರು ಹೋತಿ ಹೇ ಜಹಾ ಹಮ್ ಕಡೆ ಹೋತೆ ಹೇ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ. ನಾನು ಶುರು ಆದ್ರಿಂದ ಲೈನ್ ಶುರು ಆಗಬೇಕಂತೇಳಿ ಭಾಳ ಒಳ್ಳೆಯ ಪ್ರಯತ್ನ. ಮಾದಕ ವ್ಯಸನಗಳು ಇಷ್ಟವರೆಗೆ ಯಾರು ಈ ಟಾಪಿಕನ್ನು ಕೈಗೆತ್ತಿಕೊಳ್ಳಲಿಲ್ಲ. ಈಗ ಅದು ಹೈಯೆಸ್ಟ್ ಇದೆ. ನೀವು ಬಿಡಿ ಸಿಗರೇಟ್ ಅಷ್ಟಕ್ಕೆ ಮಾತ್ರ ಸೀಮಿತರಾಗಿದ್ದೀರಿ. ಗಾಂಜಾ ಅಫೀಮ್ ಸ್ವಲ್ಪ ಕಡೆಯಲ್ಲಿ ಬಂತು. ಈಗೆಲ್ಲ ಹೈ ಸ್ಟ್ಯಾಂಡರ್ಡ್ಗೆ, ಹೈ ಪ್ರೊಫೈಲ್ಗೆ ಅದೆಲ್ಲ ಹೋಗಿದೆ. ದೊಡ್ಡ ಪೆಡ್ಲರ್ಸ್ಗಳು, ರ್ಯಾಕೆಟ್ಗಳೆಲ್ಲ ನಡೀತೇವೆ. ಸರಿ, ನೀವು ನಿಮ್ಮ ಶೈಲಿಯಲ್ಲಿ ಮಾತನಾಡಿದರೆ, ಹಾಡಿದರೆ ಅದೇ ಒಂದು ಉತ್ತಮ ಭಾಷಣ ಆಗುತ್ತೆ ಅಂತ ಹೇಳಿಕೊಳ್ಳುತ್ತಾ, ಸೊ ಕಾಳಿಂಗ ನಾವನ್ನ ಹಾಗೆ ಹಾಡಲಿಕ್ಕೆ ಭಾಗವತಿಕೆ, ನೀವು ಕುಂದಾಪುರದವರು, ಯಕ್ಷಗಾನ ನಿಮ್ಗೆ ಇಷ್ಟ ಆಗ್ಬೋದು. ಭಾಗವತಿಕೆಯನ್ನು ನೋಡಿ, ಕುಂದಾಪುರ ಅಂದರೆ ಯಕ್ಷಗಾನ, ಯಕ್ಷಗಾನ ಅಂದರೆ ಕುಂದಾಪುರ. ಆ ಭಾಗವತಿಕೆಯ ಸ್ಟೈಲನ್ನು ಕೆಲವರೆಲ್ಲ ಅನುಕರಣೆ ಎಲ್ಲ ಮಾಡಿದರು. ಅವರಿಲ್ಲ, ಕಾಳಿಂಗ ನಾವಡ್ರು ಮಾತ್ರ ಉಳಿದುಕೊಂಡಿದ್ದಾರೆ. ಅವರು ಇಲ್ಲದಿದ್ದರೂ ಕೂಡ ಅವರು ಜನ ಪ್ರಾತಸ್ಮರಣೀಯರು. ಬೆಳಗ್ಗೆ ಎದ್ಕೊಂಡು ಅವರ ನೆನಪನ್ನು ಮಾಡಿಕೊಳ್ಬೇಕು. ಓಕೆ, ಈಗ ಜನ್ಸಲೆ ಅವರಿದ್ದಾರೆ, ಅವರ ಹಾಗೆ ದಾಟಿಯಲ್ಲಿ ಹಾಡುವವರಿದ್ದಾರೆ. ಜನ್ಸಲೆ. ಸೊ ಇನ್ನೊಬ್ಬರ ಹಾಗೆ ಕಾಪಿ ಮಾಡಲಿಕ್ಕೆ ಹೋಗಬೇಡಿ ಅಂತ ನನ್ನೊಂದು ಸಣ್ಣ ಟಿಪ್ಸ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಈಗ ಅಲ್ಲಿ 3 ಕ್ಯಾಮ್ರಾ ಇತ್ತಲ್ಲ ನಿನ್ನ ಮುಂದೆ ಅಲ್ಲ, ಸ್ವಲ್ಪ ಹೊತ್ತು ನೀನು ಲೆಫ್ಟ್ ಕ್ಯಾಮ್ರಾ ನೋಡ್ತಾ ಇದ್ದಿ, ಇನ್ನೊಂದು ಸ್ವಲ್ಪ ಹೊತ್ತು ಸ್ಟ್ರೈಟ್ ಇರೋ ಕ್ಯಾಮ್ರಾ ನೋಡ್ತಾ ಇದ್ದಿ, ಇನ್ನೊಂದು ಸ್ವಲ್ಪ ಹೊತ್ತು ರೈಟ್ ಇರೋ ಕ್ಯಾಮ್ರಾ ನೋಡ್ತಾ ಇದ್ದಿ. ಇದು ನಿನ್ನ ಪ್ಲಸ್ ಪಾಯಿಂಟ್. ಇದು ಏನು ಹೇಳ್ತದೆ ಅಂತಂದರೆ, ನೀನು ಇಡೀ ಆಡಿಯನ್ಸ್ ಅಂತ ನಿನ್ನ ಗಮನ ಇದೆ ಅಂತ ಅರ್ಥ. ದಿಸ್ ಈಸ್ ಯುವರ್ ಪ್ಲಸ್ ಪಾಯಿಂಟ್ ಅಕ್ಕ. ದಟ್ಸ್ ನಂಬರ್ 1. ನಂಬರ್ 2, ಈ ಮೈಕ್ ಹಿಡುವತ್ತಿಗೆ, ಮೈಕ್ ಈಗ ನೀನು ಹೀಗೆ ಹಿಡ್ಕೊಂಡು ತುಂಬ ಹೊತ್ತು ಮಾತಾಡ್ತಾ ಇದೆಯಾ, ಸಡನ್ನಾಗಿ ಮೇಲೆ ತರಬೇಡ. ಸಡನ್ನಾಗಿ ಮೇಲೆ ತರೋದು ಬೇಡ. ಸ್ಲೋಲಿ ಹೀಗೆ ಮೇಲೆ ಬಂದರೆ, ಮೇಲೆ ಬಂದಿರೋದೇ ಗೊತ್ತಾಗೋದಿಲ್ಲ. ಓಕೆ, ಸಡನ್ನಾಗಿ ಮೇಲೆ ತಂದರೆ ಟಕ್ಕಂತ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ಬಿಟ್ಟ ಹಾಗೆ ಒಂದು ಸ್ವಲ್ಪ ಆಭಾಸವಾಗಿ ಕೇಳ್ಬೋದು. ಸೊ ಸ್ಲೋ ಆಗಿ ಮೇಲೆ ಬರಲಿ. 3ನೇದು, ಈ ಸಬ್ಜೆಕ್ಟ್ ಮಗ ಅದು ಇಡೀ ಸ್ವಲ್ಪ ತುಂಬ ಬೇಜಾರಿಂದ ಹೇಳ್ದಂಗಿತ್ತು ಅಲ್ಲ, ಅದು ಬೇಸರದ ಸಬ್ಜೆಕ್ಟೇ ಹೌದು, ಬಟ್ ತುಂಬ ಬೇಜಾರಿಂದ ಹೇಳ್ದಂಗಿತ್ತು. ಮತ್ತೊಂದು ಸ್ವಲ್ಪ ಟೋನ್ ಮೇಲೆ ಕೆಲಸ ಮಾಡಿದರೆ ನೀನು ಇನ್ನೂ ಒಳ್ಳೆ ಮಾತಾಡ್ಬೋದು. ಓಕೆ ಓಕೆ, ಎನಿ ಡೌಟ್ಸ್ ಎಂತಾರು ಏನಾದರೂ ಹೇಳೋಕ್ಕಿತ್ತ? ಸರಿಯಾ ನಾ ಹೇಳೋದು ಸರಿ ಅಂದೇಳಿ ಅನಿಸ್ತಾ? ಹೌದು, ಸತ್ಯ. ಹೌದಾ? ಸ್ವಲ್ಪ ಟೋನ್ ಚೇಂಜ್ ಮಾಡ್ರಿ. ಅಲ್ವಿನ್ ಸರ್ ಇದು ಕೇಳ್ರಲ್ಲ, ಯಾವುದು ಕನ್ನಡಿ ಬಗ್ಗೆ, ಅದು ನಂಗೆ ಜಾಸ್ತಿ ಇಷ್ಟ ಆಯಿತು ಆ್ಯಕ್ಚುಲಿ. ಅಂದರೆ ನಿನ್ನತನ ನಿಂದೊಂದು ಇತ್ತು, ಅದು ಇನ್ನೂ ಗೊತ್ತಾಗಲಿಲ್ಲ ನಿಂಗೆ ಅಷ್ಟೇ. ನಿಂದೇ ಒಂದು ಸ್ಟೈಲ್ ಇತ್ತು, ನಿಂದೇ ಒಂದು ಮಾತಾಡೋ ಧಾಟಿ ಇತ್ತು. ನೀನು ಆ ಧಾಟಿಯಲ್ಲಿ ಮಾತಾಡು, ಇದಕ್ಕಿಂತ 60-70% ಜಾಸ್ತಿ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು. ಓಕೆ, ಆಲ್ ದಿ ಬೆಸ್ಟ್. ಸ್ಮೈಲ್ ಇರಲಿ. ಓಕೆ ಓಕೆ, ಅದೇ ಮೋಸ್ಟ್ಲಿ ಸಾನ್ವಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸಬ್ರ್ ಕಾ ಫಲ್ ಮೀಠಾ ಹೋತಾ ಹೇ ಆಗಬಹುದು. ಒಂದು ಸ್ವಲ್ಪ ವೇಟ್ ಮಾಡಿ ಮಗ. ಓಕೆ, ಆ ಸಂತೋಷ್ ಸರಿಗೆ ಒಂದು ಕಾಂಗ್ರ್ಯಾಚುಲೇಷನ್ಸ್ ಹೇಳು. ಅವರು ಯಾವಾಗಲೂ ಬರೆದು ಕೊಡ್ತಾರೆ, ಹುರಿ ತುಂಬಿಸ್ತಾರೆ, ಯಾರು ಮಾಡೋಲ್ಲ. ಅದು ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರು ಯಾರು ಹಿಂದಕ್ಕೆ ಇಂಥ ಎಲ್ಲ ತಯಾರು ಮಾಡಿಕೊಡ್ತಾರೆ. ರಜೆ ಸ್ಯಾಕ್ರಿಫೈಸ್ ಮಾಡಿಕೊಂಡು ಬರೋದು ಭಾಳ ಕಡಿಮೆ. ಸೊ ಅವರು ಮಾಡಿಕೊಟ್ಟಿದ್ದಾರೆ. ಇಂಥ ಶಿಕ್ಷಕರು ನಮ್ಮ ಸಮಾಜದಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳಿದ್ದರೆ ಅನೇಕ ಪ್ರತಿಭೆಗಳು ಅನಾವರಣಗೊಳ್ಳುತ್ತವೆ. ಸೊ ಸಂತೋಷ್ ಸರ್, ಹ್ಯಾಟ್ಸ್ ಆಫ್ ಟು ಯು.